ಈ ಪ್ರಕರಣದಲ್ಲಿ ಆರೋಪಿ ಎರಡು ಕೇಸಲ್ಲಿ ಆರೋಪಿ ನಂಬರ್ 1 ಆಗಿರುವಂಥ BS ಯಡಿಯೂರಪ್ಪನವರು ಹಾಜರಾಗಿದ್ದರು. ಅವರ ಜೊತೆಗೆ ಉಳಿದಂಥ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದರು. ಮೊದಲನೇ ಆರೋಪಿ BS ಯಡಿಯೂರಪ್ಪನವರ ಪರವಾಗಿ ಮತ್ತು ಅವರ ಮಕ್ಕಳ ಪರವಾಗಿ ಇನ್ನೊಂದು ಕೇಸ್ನಲ್ಲಿ ಎಲ್ಲರ ಪರವಾಗಿಯೂ ಕೂಡ ಹಿಂದಿನ ಡೇಟಲ್ಲಿ ಏನು ಕೆಲವರು ಇವರು ಆರೋಪಿ ನಂಬರ್ 1 ಬಂದಿರಲಿಲ್ಲ, ಅವ್ರ ಪರವಾಗಿ ಏನು ಎಕ್ಸಮ್ಷನ್ ಹಾಕಿದ್ರು. ಇವತ್ತು ಡೈರೆಕ್ಷನ್ ಇತ್ತು ಅದ್ರಲ್ಲಿ ಬರಲಿಕ್ಕೆ 156ನಲ್ಲಿ, ಹಾಗಾಗಿ ಅವರು ಬಂದಿದ್ದರು. ಅವರ ಪರವಾಗಿ ಸೀನಿಯರ್ ಕೌನ್ಸಿಲ್ ಆದಂಥ ರವಿ ನಾಯಕರವರ ಪರವಾಗಿ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಮೇಲೆ ಇದರಲ್ಲಿ ಏನು ಖಾಸಗಿ ದೂರನ್ನು ಏನು ಸಲ್ಲಿಸಿದ್ರು ಸಿರಾಜಿನ್ ಪಾಷಾ ಅವರು ಕೂಡ ಹಾಜರಿದ್ದರು. ಅವರಿಗೆ ನೋಟಿಸ್ ಮಾಡಿ ಅವರ ತಕರಾರುಗಳನ್ನು ಏನಿದ್ರೆ ನೆಕ್ಸ್ಟ್ ಡೇಟಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಮಾನ್ಯ ನ್ಯಾಯಾಲಯವು ಹೇಳಿತ್ತು. ಹಾಗಾಗಿ ಅವರಿಗೆ ಈ ಜಾಮೀನು ಅರ್ಜಿಯ ಕಾಪಿಯನ್ನು ಸರ್ವ್ ಮಾಡಿದ್ದಾರೆ. ಈಗ ಮುಂದೆ ಏನು 7ನೇ ತಾರೀಕು ಅದರ ಮೇಲೆ ಅಬ್ಜೆಕ್ಷನ್ಗೆ ಅಂತ ಒಂದು ಡೇಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವಾಗ ಆರೋಪಿತರ ಪರವಾಗಿ ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ. ಏನಂತಂದರೆ ಈ ಏನು ಸಿರಾಜಿನ್ ಪಾಷಾ ಅವರ ಪರವಾಗಿ ಏನು ವಕೀಲರು ಅಪಿಯರ್ ಆಗ್ತಿದ್ದಾರೆ ಅವರು ಹಾಜರಾಗುವಂತಿಲ್ಲ. ಇದು ಪ್ರೈವೇಟ್ ಕಂಪ್ಲೇಂಟ್ ಆಗಿರೋದ್ರಿಂದ ಅವರು ಹಾಜರಾಗುವಂತಿಲ್ಲ. ಆದ್ದರಿಂದ ಅದರ ಬಗ್ಗೆ ಫಸ್ಟ್ ಡಿಸೈಡ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನ್ಯಾಯಾಲಯನ. ನ್ಯಾಯಾಲಯವು ಈ ಬಗ್ಗೆ ಅಂದರೆ ಸಿರಾಜಿನ್ ಪಾಷಾ ಅವರ ಪರವಾಗಿ ಬೇರೊಬ್ಬ ವಕೀಲರು ಹಾಜರಾಗಬಹುದೇ ಇಲ್ಲವೇ ಅನ್ನೋದ್ರ ಬಗ್ಗೆ 7ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪ್ರಕರಣವನ್ನು ಮಾನ್ಯ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಈ ದಿನ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ದಿದ್ದ ಕಾರಣ ಅವರು ಕಳೆದ ಬಾರಿ ನ್ಯಾಯಾಲಯಕ್ಕೆ ಹಾಜರಾಗಕ್ಕಾಗಲಿಲ್ಲ. ಆದರೆ ಈ ಬಾರಿ ಅವರಿಗೆ ಸೂಚನೆ ಇತ್ತು, ಅದರ ಪ್ರಕಾರ ಬಂದು ಹಾಜರಾಗಿದ್ದಾರೆ. ಮುಂದಿನ 7ನೇ ತಾರೀಕು ಅಷ್ಟೊತ್ತಿಗೆ ಇವತ್ತು ಎಲ್ಲ ಬೇಲ್ ಅಪ್ಲಿಕೇಶನ್ಗಳನ್ನ ಅಪ್ಲೈ ಮಾಡಿದಂಥ ವಿಚಾರದಲ್ಲಿ ಅದನ್ನು 7ನೇ ತಾರೀಕು ಹೋಗುತ್ತೆ. ಅಲ್ಲಿ ತನಕ ಅಬ್ಜೆಕ್ಷನ್ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅಬ್ಜೆಕ್ಷನ್ನ ನಂತರ ಎಲ್ಲ ತೀರ್ಮಾನಗಳನ್ನ ತಗೊಳ್ಳಾಗುತ್ತೆ. ನ್ಯಾಯಾಲಯದ ಒಂದು ವಿಚಾರದಲ್ಲಿ 7ನೇ ತಾರೀಕು ಸಂಜೆ 3 ಗಂಟೆಗೆ ಈ ಪ್ರಕರಣ ಮತ್ತೆ ಅದನ್ನು ನ್ಯಾಯಾಲಯಕ್ಕೆ ಬರುತ್ತೆ. ಆವತ್ತಿನ ದಿವಸ ಅವರು ಹಾಜರಿರಬೇಕು. ಅವರ ಆರೋಗ್ಯದ ಒಂದು ನಿಮಿತ್ತದ ಒಂದು ವಿಚಾರನ ಕೂಡ ನ್ಯಾಯಾಧೀಶರು ಮನ್ನಣೆ ಮಾಡಿದ್ದಾರೆ. ಹಾಗಾಗಿ ಅವರು 7ನೇ ತಾರೀಕು ಈ ಎಲ್ಲ ಆರೋಪಿಗಳು ಹಾಜರಾಗ್ತಾರೆ ಮತ್ತು ವಿಚಾರಣೆ ಕೂಡ ನಡೆಯುತ್ತೆ.